ಇವತ್ತು ಬೇರೆ ನ್ಯೂ ಇಯರು 1ನೇ ತಾರೀಕು. ಟೈಮ್ ಬೇರೆ ಆಗ್ಬಿಟ್ಟೈತೆ, ಲೇಟಾಗಿ ಬರ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಚೇರ್ ಬೇರೆ ಹೋಗತ್ತ ಒಳಗಡೆ, ಕಾಲ್ಗೆ ಸಿಗ್ತದೆ. ಹ್ಯಾಪಿ ಬರ್ತಡೇ ಬ್ರೋ. ಹ್ಯಾಪಿ ನ್ಯೂ ಇಯರ್ ಬ್ರೋ. ಸೇಮ್ ಟು ನಿಂಗೂ ಥ್ಯಾಂಕ್ ಯು. ಏನ್ ನ್ಯೂ ಇಯರ್ ಏನೋ ಬರೋದು ಆಫೀಸ್ಗೆ. ಹೊಸ ವರ್ಷ ಬೇಗ ಬರೋಣ ಅನ್ಕೊಂಡ್ರು, ಇವತ್ತು ಲೇಟ್ ಆಗೋಯ್ತು. ಏನು ಮಾಡೋಕ್ಕಾಗಲ್ಲ. ಅಕ್ಕನ HR ಡಿಪಾರ್ಟ್ಮೆಂಟ್ ಯಾರು ನೋಡಲಿಲ್ಲ, ಇಲ್ಲ ಅಂದರೆ ಅರ್ಜೆಂಟ್ ಹಾಕ್ಬಿಟ್ಟಿರೋರು ಅಪ್ಡೇಟ್. ಸದ್ಯ ಲ್ಯಾಪ್ಟಾಪ್ ಓಪನ್ ಮಾಡೋಣ ಇರಪ್ಪ, ಎಲ್ಲ ಪೆಂಡಿಂಗ್ ಐತೆ. ಕಣ್ಣು ಬಿಟ್ಟು ನೋಡೋಕ್ಕೆ ಆಗ್ತಾ ಇಲ್ಲ. ನೆನ್ನೆ ರಾತ್ರಿ ಹ್ಯಾಂಗ್ ಓವರು ಇನ್ನೂ ಹಂಗೆ ಐತೆ. ನಮ್ಮ ಮ್ಯಾನೇಜರ್ ಬೇರೆ ರಿಪೋರ್ಟ್ ಕೇಳ್ತವನೆ. 31ನೇ ತಾರೀಕು ಕೂತ್ಕೊಂಡು ರಿಪೋರ್ಟ್ ಮಾಡಿದಿರ್ರೆ ಇವೆಲ್ಲ ಆಯ್ತಿತ್ತಾ? ನ್ಯೂ ಇಯರ್ ಜೋಶಲ್ಲಿ ಬೇಗ ಮನೆಗೆ ಹೋಗ್ಬಿಟ್ಟೆ. ಬರ್ದಿಕ್ಕಿರೋದೆಲ್ಲಪ್ಪ ಕಾಣಿಸ್ತಾನೆ ಇಲ್ಲ. ಅಯ್ಯೋ, ಕೇಕ್ ಬೇರೆ ಕಟ್ ಮಾಡ್ತಾರೆ ನೋಡಲು. ಎರಡು ಕೇಕ್ ತರಿಸ್ಬಿಟ್ಟವ್ರೆ ನ್ಯೂ ಇಯರ್ ಕಟ್ ಮಾಡಕ್ಕೆ. ಅಂಟಿ ಬೇಡ, ಅಯ್ಯೋ ಯಾಕಂದ್ರೆ ಇವ್ ಹಾಕ್ಬಿಟ್ರಾ? ಅಯ್ಯೋ, ಈ ವರ್ಷ ಹೆಂಗಾರು ಮಾಡಿ ಸಣ್ಣ ಆಗೋಣ ಅಂದ್ಬಿಟ್ಟು ಕೇಕ್ ತಿನ್ನೋದೆಲ್ಲ ಬಿಟ್ಬಿಡೋಣ ಅನ್ಕೊಂಡಿದ್ದೆ ಡಯಟು. ಇವತ್ತೊಂದು ದಿವಸ ಹೆಂಗಾರು ಮಾಡಿ ತಿನ್ಕೊಂಡ್ಬಿಡ್ತೀನಿ. ನಾಳೆಯಿಂದ ವರ್ಕೌಟ್ ಶುರು ಮಾಡ್ಕೊತೀನಿ. ಬರೀ ಇಂಥದೆಯಾ? ಯಾಕೆ ಸರ್ ಡಲ್ ಇದ್ದೀರಾ? ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು. ಡಲ್ ಆದ್ರೆ ಜೀವನ ಹೊರಟೋಗ್ಬಿಡುತ್ತೆ.